இந்த உடம்பு தான் நமக்கு இருக்கிற ஒரே ஆயுதம். இது உலகத்துக்கே தெரியப்படுத்துவோம். கூட்டுங்களா மக்களே. 498 விவசாயிகளின் வாக்குரிமை பறிக்கப்பட்டதா? KGF TAPCMS விவகாரத்தில் மோகன் கிருஷ்ணா சராமரி கேள்வி. பேத்மங்கலம் KGF தாலுகா விவசாய விளைபொருட்கள் விற்பனை கூட்டுறவு சங்கமான TAPCMS தகுதி பெற்றதாக கூறப்படும் 498 விவசாயிகள் வாக்காளர் பட்டியலில் இருந்து நீக்கப்பட்டுள்ளதாக சமூக சேவகர் மோகன் கிருஷ்ணா பரபரப்பான குற்றச்சாட்டை முன்வைத்துள்ளார். பேத்மங்கலத்தில் உள்ள தனது தோட்ட வீட்டில் செய்தியாளர்களை சந்தித்த மோகன் கிருஷ்ணா விவசாயிகளின் உரிமை தொடர்பான இந்த விவகாரத்தில் வெளிப்படைத்தன்மை அவசியம் என வலியுறுத்தினார். விவசாயிகளின் நலனுக்காகவும் ஏழை மக்களின் நலனுக்காகவும் பேசுவதாக கூறும் முன்னாள் சட்டமன்ற உறுப்பினர் ஒய் சம்பங்கி தகுதியான 498 விவசாயிகள் ஏன் வாக்காளர் பட்டியலிருந்து நீக்கப்பட்டனர் என்பதை மக்களிடம் விளக்க வேண்டும். இது குறித்து நான் பகிரங்க விவாதத்திற்கு தயாராக இருக்கிறேன் என்று மோகன் கிருஷ்ணா சவால் விடுத்தார். விவசாயிகளுக்கு இழைக்கப்பட்டதாக கூறப்படும் அநீதிக்கு தீர்வு எங்கே? தகுதியான விவசாயிகள் வாக்குரிமை இழக்கும் நிலை ஏற்பட்டுள்ளதாக கூறப்படும் நிலையில் தற்போதைய சட்டமன்ற உறுப்பினர் ரூபகலா சசிதர் ஏன் இது குறித்து மௌனம் காக்கிறார் என்றும் மோகன் கிருஷ்ணா கேள்வி எழுப்பினார். மேலும் இருவரின் அணுகுமுறையை பார்க்கும்போது இதற்கு பின்னால் அரசியல் புரிந்துணர்வு உள்ளதா என்ற சந்தேகம் விவசாயிகள் மத்தியில் எழும்புவதாகவும் அவர் குற்றம் சாட்டினார். விவசாயிகளின் வாக்குரிமையை பாதுகாக்க வேண்டும். KGF தாலுகா மாம்பழ விவசாயிகள் சங்க தலைவர் அபிலாஷ் ரெட்டி பேசுகையில் TAPCMS சங்கத்திற்கு இன்னும் 6 மாதங்களில் தேர்தல் நடைபெற உள்ள நிலையில் தகுதியான விவசாயிகள் வாக்காளர் பட்டியலிருந்து நீக்கப்பட்டிருப்பது குறித்து சந்தேகம் எழும்புவதாக தெரிவித்தார். மேலும் இது தொடர்பாக மேல் அதிகாரிடம் புகார் அளிக்கப்பட்டுள்ளதாகவும் விவசாயிகளின் பிரச்சினைக்கு உரிய தீர்வு கிடைக்காவிட்டால் விவசாயிகளை ஒருங்கிணைந்து தீவிரமான போராட்டம் நடத்தப்படும் என்றும் ಎಚ್ಚರಿத்தார். ನೀವು ಈ ವ್ಯವಸಾಯ ಸಹಕಾರಿ ಆಡಳಿತ ಮಂಡಳಿ ಚುನಾವಣೆಗೆ ಅನರ್ಹರು ಅಂತೇಳಿ ಘೋಷಣೆ ಮಾಡಿದ್ರ. ನಾನು ಇವತ್ತು ಯಾಕೆ ಮಾನ್ಯ ಸಂಪಂಗಿ ಸರ್ ಅವ್ರನ್ನೇ ಪ್ರಶ್ನೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ನೋಡಿ ಇಲ್ಲಿರ್ತಕ್ಕಂಥ ಮಾಧ್ಯಮದವರು ಮತ್ತೆ KGF ತಾಲೂಕಿನವರು ಬಹಳ ಗಮನವಟ್ಟು ಕೇಳ್ಬೇಕಾಗಿರ್ತಕ್ಕಂಥದ್ದು, ನಮ್ಮ ಆಸ್ತಿ ಅಂದ್ರೆ ಪಿತ್ರಾಜಿತ ಆಸ್ತಿ ಅಂದ್ರೆ ತಾತ ಮಾಡಿರ್ತಕ್ಕಂಥದ್ದು ಯಾರಿಗ್ ಬರ್ಬೇಕು? ತಾತ ಮಾಡಿರ್ತಕ್ಕಂಥದ್ದು ತಂದೆಗೆ ಬರ್ತದೆ, ತಂದೆ ಆದ್ಮೇಲೆ ಮೊಮ್ಮಕ್ಕಳಿಗೆ ಬರ್ತದೆ. ಆ ರೀತಿ ನಮ್ಮ ಸಂಪಂಗ ಅಣ್ಣನವರ ಒಂದು ಕುಟುಂಬ, ದಯವಿಟ್ಟು ಇದನ್ನ ನೋಡ್ಬೇಕು. ನಮ್ಮ ಸಂಪಂಗ ಅಣ್ಣವರ ಕುಟುಂಬ ಈ ಒಂದು ವ್ಯವಸಾಯ ಸ್ವಾಗತನ ಉತ್ಪನ್ನದ ಸಂಘದಲ್ಲಿ ನೋಡಿ, ಇಲ್ಲಿ ಅಶ್ವಿನಿ ಸಂಪಂಗಿ ಮೇಡಮ್ ಅವರು, ಪ್ರವೀಣ್ ಕುಮಾರ್ ಎಸ್ ಅವರು, ರಾಮಕ್ಕ ವೈ ಅವರು, ನೋಡಿ ನಾನು ರಾಮಕ್ಕ ವೈ ಅವರು 498 ಹೆಸರು KGF ಅಲ್ಲಿ ಅವರ ಮುತ್ತಂದೆ ಕಾಲದಿಂದ ಹುಟ್ಟಿ ಬೆಳೆದು ಈ ಬೂದಿ ತಾಯಿಯನ್ನ ನಂಬಿ ವ್ಯವಸಾಯ ಮಾಡ್ತಿರ್ತಕ್ಕಂಥವ್ರ ಹೆಸರನ್ನ ತಾವು ಡಿಲೀಟ್ ಮಾಡಿಸ್ತೀರಾ. ಆದ್ರೆ ನಿಮ್ಮ ಕುಟುಂಬದ ಹೆಸರುಗಳನ್ನು ಮಾತ್ರ ಆ ಆಸ್ತಿನ ಹಂಗೆ ಹಂಚ್ಕೋಬೇಕು. ಅದೇ ರೀತಿ ಅಧಿಕಾರನ ಹಂಚ್ಕೊಳ್ಳಿಕ್ಕೆ ಈ ಷೇರುದಾರರ ಪಟ್ಟಿ ಮತ್ತೆ ಚುನಾವಣೆಗೆ ಅರ್ಹ ಅಂತ ಹೇಳುವಂತ ಪಟ್ಟಿಯಲ್ಲಿ ನಿಮ್ಮ ಕುಟುಂಬದ ಹೆಸರನ್ನ ಜೋಪಾನವಾಗಿ ಕಾಪಾಡ್ಕೊಳ್ತಾ ಇದ್ದಾರೆ. ನನ್ನ ಮೊದಲನೇ ಪ್ರಶ್ನೆ ಮಾನ್ಯ ವೈ ಸಂಪಂಗಿ ಅಣ್ಣನವರಿಗೆ, ಅಣ್ಣ ಈ ಕುಟುಂಬಕ್ಕೆ ತೋರಿಸಿದಂತ ಕಾಳಜಿ, ಈ ಕುಟುಂಬದ ಮೇಲೆ ಇರ್ತಕ್ಕಂಥ ಪ್ರೀತಿ, ಈ ಕುಟುಂಬದ ಮೇಲೆ ಇರ್ತಕ್ಕಂಥ ವಾತ್ಸಲ್ಯ KGF ತಾಲೂಕಿನ ರೈತರ ಬಗ್ಗೆ ತಮಗೆ ಯಾಕಿಲ್ಲ ಅಂತ ನಾನು ಮೊದಲನೇ ಪ್ರಶ್ನೆ ಕೇಳ್ತೀನಿ. ಮತ್ತೊಂದು ಬಹಳ ಮುಖ್ಯವಾಗಿ, ನಾನು ಕೆಲವು ಮೀಡಿಯಾ ಸ್ಟೇಟ್ಮೆಂಟ್ಸ್ ಎಲ್ಲ ನೋಡ್ತಾ ಇದ್ದೀನಿ. ಕೆಲವು ಡೈರೆಕ್ಟರ್ಸ್ ಹೇಳ್ತಾ ಇದ್ದಾರೆ ಅವರು ಡೆಪಾಸಿಟ್ ಹಣ ಕೊಟ್ಟಿಲ್ಲ, ಮೀಟಿಂಗ್ಸ್ ಬಂದಿಲ್ಲ, ಅದರಿಂದ ಅವರು ಅನರ್ಹರಾಗಿದ್ದಾರೆ ಅಂತ ಹೇಳ್ತೀನಿ. ಬಹುಶಃ ಅವ್ರು ಹೇಳೋದನ್ನ ನಾನು ಸ್ವಾಗತ ಬಯಸ್ತೀನಿ, ಅವರ ಸ್ಟೇಟ್ಮೆಂಟ್ ಅನ್ನು ಕೂಡ ನಾನು ಒಪ್ಕೊಳ್ತೀನಿ. ಆದ್ರೆ ನೀವು ಎಲ್ಲಾ ಕಡೆ ಹೋಗಿ ತಾವು ಹುಟ್ಟು ಹೋರಾಟಗಾರರಂತ ಹೇಳ್ತಾ, ಎಲ್ಲಾ ಕಡೆ ಹೋಗಿ KGF ತಾಲೂಕಿಗೋಸ್ಕರ ನಾನು ದುಡಿತಾ ಇದ್ದೀನಿ ಅಂತ ಹೇಳ್ತಾ, ಮತ್ತೆ ನಿಮ್ಮ ಮೇಲೆ ಬಿಜೆಪಿ ಪಾರ್ಟಿಯ ಒಂದು ಅಪಾರವಾದ ನಂಬಿಕೆ ಮತ್ತು ಅಪಾರವಾದಂತ ಒಂದು ಜವಾಬ್ದಾರಿಯನ್ನ ಕೊಟ್ಟು ಇಲ್ಲಿ ನೀವೊಂದು ಬಿಜೆಪಿ ಪಕ್ಷವನ್ನ ಕಟ್ಟಿರ್ತಕ್ಕಂಥದ್ರಲ್ಲಿ ನೀವು ಮುಂದೆ ಬಹಳ ದೊಡ್ಡ ವ್ಯಕ್ತಿ ಅಂತ ಹೇಳೋಂತ ಒಂದು ಜವಾಬ್ದಾರಿತ ಸ್ಥಾನದ ಇರ್ತಕ್ಕಂಥವ್ರು. ನಮ್ಮ ರೈತರು ಏನೋ ಅನಕ್ಷರು, ಮೀಟಿಂಗ್ ಗೊತ್ತಿಲ್ಲ ಅವ್ರಿಗೆ, ನಡವಳಿಕೆ ಗೊತ್ತಿಲ್ಲ ಅವ್ರಿಗೆ, ಏನೂ ಗೊತ್ತಿಲ್ಲ, ಡಿಲೀಟ್ ಆಗ್ತಾ ಐತೆ. ಇವತ್ತು ನಮ್ಮದೇ ಸರ್ಕಾರ ಅಂದ್ರೆ ನಿಮ್ಮದೇ ಸರ್ಕಾರ
SIR ಪ್ರೋಗ್ರಾಮ್ ಮಾಡ್ಬೇಕು ಅಂತಂದ್ರೆ ಮನೆ ಮನೆಗೂ ತೆರಳಿ ನೀವು SIR ಮಾಡಿಸ್ಬೇಕು, ನಿಮ್ದಿಲ್ಲ ಅಂದ್ರೆ ಡಿಲೀಟ್ ಆಗ್ಬಿಡ್ತದೆ ಮತದಾರರ ಪಟ್ಟಿಯಿಂದ ಅಂತೇಳಿ ನೀವೇ, ಬೇರೆ ಯಾರು ಅಲ್ಲ ಸಂಪಂಗಿ ಅಣ್ಣ, ನೀವೇ BLO1 BLO2 ಅಂತೇಳಿ ಮಾಡಿ ಅಲ್ಲಿಗೂ ಹೋಗಿ, ನಗರ ಭಾಗದಲ್ಲಿ ಹೋಗಿ, ನಿಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮು ಎಲ್ಲಾ ಪತ್ರಿಕೆಯಲ್ಲೂ ಬಂದು ಅವ್ರಿಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಕೊಡ್ತಾ ಇದ್ದೀರಾ. ಈ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ನಾವು ಕೊಡ್ಬೇಕಾದ್ರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಗ್ರಾಮೀಣ ಭಾಗದಲ್ಲಿ ರೈತರು ಅಂತ ನಂಬಿಕೊಂಡಿರ್ತಕ್ಕಂಥ ಒಂದು ಈ ಸಹಕಾರ ಸಂಘದ ಒಂದು TAPMC ನ ಒಂದು ವ್ಯವಸ್ಥೆಯಲ್ಲಿ ಅದಿರ್ತಕ್ಕಂಥದ್ದು ಕೇವಲ ರೈತರಿಗೆ ಮಾತ್ರ. ಬಹುಶಃ ನಿಮ್ಮ ಮನೆಯ ಕುಟುಂಬದ ವ್ಯವಸ್ಥೆಗಳು ಡಿಲೀಟ್ ಆದ್ರೆ ನಂಗೆ ನೋವಾಗ್ತಾ ಇರ್ಲಿಲ್ಲ. ಆದ್ರೆ 498 ಜನ ರೈತರ ಹೆಸರನ್ನ ನೀವು ಡಿಲೀಟ್ ಮಾಡಿ ಅವ್ರು ಏನೋ ಮಾಡಿದ್ರೆ ಅದು ಡಿಲೀಟ್ ಆಗ್ಬಿಟ್ಟೈತೆ ಅಂದ್ರೆ ನಿಮ್ಮ ಜವಾಬ್ದಾರಿ ಏನು ಅನ್ನೋದನ್ನ ಎರಡನೇ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ. ಇವತ್ತು ಬಹಳ ಸ್ಪಷ್ಟವಾಗಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಮಾನ್ಯ ಸಂಪಂಗಣ್ಣನವರೇ. SIR ತೋರಿಸ್ತಕ್ಕಂಥ ಕಾಳಜಿ, ಯಾಕಂದ್ರೆ ಮುಂದಿನ ದಿನಗಳಲ್ಲಿ ನೀವು ಚುನಾವಣೆಗೆ ಬರಬೇಕು, ನಿಮಗೆ ಮತದಾರರು ಬರಬೇಕು, ಅದಕ್ಕೆ ನೀವು SIR ಕಾಳಜಿ ತೋರಿಸ್ತಾ ಇದ್ದೀರಾ. ಈ ಚುನಾವಣೆಯ ಕಾಳಜಿ, ಈ ಚುನಾವಣೆಯ ಸ್ಟ್ರಾಟರ್ಜಿ, ಈ ಚುನಾವಣೆಯಲ್ಲಿ ಬರ್ತಕ್ಕಂಥ ಮುಂದಿನ ಅನಿರೀಕ್ಷಿತ ಬೆಳವಣಿಗೆಗಳು ಏನು ಅನ್ನೋದನ್ನ ನಾನು ಹೇಳ್ಬೇಕಾಗಿರ್ತಕ್ಕಂಥ ಅದೆಲ್ಲ ಇಡೀ ಕ್ಷೇತ್ರದ ಜನಕ್ಕೆ ಇದರ ಬಗ್ಗೆ ಗೊತ್ತು. ಇದು ನಾನು ಹೇಳ್ತಿರೋದಲ್ಲ ಮಾನ್ಯ ಸಂಪಂಗಿ ಅಣ್ಣನವರೇ. ಹೋದ ಸಲ ಚುನಾವಣೆಯಲ್ಲಿ ಏನ್ ನಡೀತು ಅಂತ ನನ್ನ ಬಾಯಿಂದ ನಾನು ಹೇಳಂಗಿಲ್ಲ, ಇಡೀ ಕ್ಷೇತ್ರದ ಜನಕ್ಕೆ ಏನ್ ನಡೀತು ಅಂತ ನಾನು ಹೇಳಂಗಿಲ್ಲ. ಅವ್ರು ಮಾತಾಡ್ಕೊಳ್ತಾ ಇದಾರೆ, ಅದ್ರಲ್ಲಿ ಏನಾಗಿತ್ತೋ ಏನೋ ಭಗವಂತನಿಗೆ ಗೊತ್ತಿತ್ತು. ಇವತ್ತು ನನ್ನ ಮೂರನೇ ಪ್ರಶ್ನೆ ನಿಮ್ಗೆ, ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಆಗಿರ್ಬೇಕಾದ್ರೆ ನೀವು ಎಲ್ಲಾರ್ಗು ಒಂದ್ ಸಭೆ ಕರೆದು ನಮ್ಮ ರೈತರನ್ನ, ಪಂಚಾಯತಿಯಲ್ಲಿ ನಿಮ್ಮವರಿದ್ದಾರೆ, BJP ಪಕ್ಷವನ್ನ ಸಕ್ರಿಯವಾಗಿ ಗಟ್ಟಿಗೊಳಿಸ್ತಕ್ಕಂಥ ಕಾರ್ಯಕರ್ತರಿದ್ದಾರೆ. 15 ಪಂಚಾಯತಿಯಿಂದನೂ ನೀವೊಂದು ಕರೆ ಮಾಡಿ, ಒಂದು ಮೆಸೇಜ್ ಮಾಡಿ, ಇದನ್ನೆಲ್ಲ ನೀವು ಸರಿಪಡಿಸ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಮತದಾರ ಪಟ್ಟಿಯಿಂದ ನಿಮ್ಮನ್ನ ಬಿಡ್ಬೇಕಾಗತ್ತೆ ಅಂತ ಒಂದು ಮೆಸೇಜ್ ಕೊಟ್ಟಿದ್ರು ಸಹ ನಮ್ಮ ರೈತರು ಎಚ್ಚೆತ್ಕೊಳ್ತಾ ಇದ್ರು. ಯಾಕೆ ನೀವು ಕೆಲಸ ಮಾಡಿಲ್ಲ ಅಂತ ನಿಮ್ಮನ್ನ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಹೊರತುಪಡಿಸಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ KGF ಜನಕ್ಕೆ ನೋಡ್ಬೇಕಾಗಿರ್ತಕ್ಕಂಥದ್ದು, ಆಲೋಚನೆ ಮಾಡ್ಬೇಕಾಗಿರ್ತಕ್ಕಂಥದ್ದು, ಇದು ಕೇವಲ ಈ TAPMC ಚುನಾವಣೆಯ ಒಂದು ನಿದರ್ಶನ ಅಲ್ಲ, ಅಥವಾ ಈ TAPMC ಸಂಘದ ಒಂದು ನಿದರ್ಶನ ಅಲ್ಲ, ಇಲ್ಲಿ ಕೂತಿರ್ತಕ್ಕಂಥ ರೈತರ ಒಂದು ದುಃಖ ಅಥವಾ ರೈತರ ಕಣ್ಣೀರಲ್ಲ, ಇದು KGF ಕ್ಷೇತ್ರದ ಪ್ರತಿಯೊಂದು ಒಂದು ಹಂಗವಾಗಿರ್ತಕ್ಕಂಥ ಚುನಾವಣೆಗಳಲ್ಲಿ ನಡೆದಿರ್ತಕ್ಕಂಥ ಕೆಲಸ. ನಾನು ಇದನ್ನು ನೇರವಾಗಿ ಹೇಳ್ತೀನಿ, ಕಾಂಗ್ರೆಸ್ ಮತ್ತು ನಮ್ಮ ಸಂಪಂಗಿ ಅಣ್ಣರ ಒಳ ಒಪ್ಪಂದದಂತೆ ಇದನ್ನ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಸೇರಿ ನಿಮ್ಮನ್ನ ಆರೋಪ ಮಾಡ್ತಾರೆ, ಇದಕ್ಕೆ ನೀವು ಉತ್ತರ ಕೊಡ್ಬೇಕು ಅಂತ ಹೇಳ್ತಾ ಇದ್ದೀನಿ. ಈಗ ಮತ್ತೊಂದ್ಸಲ ಹೇಳ್ಬೇಕಾದಂತಂದ್ರೆ ನಮ್ಮ ರೂಪಕ್ಕ ಏನ್ ಬಾಯಿ ಮಾತಾಡಿದ್ರೆ ಹರಿಹರ, ಬ್ರಹ್ಮ, ವಿಷ್ಣು, ಮಹೇಶ್ವರ, ಗುರು ಸಾಕ್ಷಾತ್ ಎಲ್ಲಾ ಬಂದ್ಬಿಡ್ತದೆ. ನಾನು ನಮ್ಮ ಎದುರಾಳಿಗಳಿಗೆ ನಾನು ಉತ್ತರ ಕೊಡಲ್ಲ. ಅಕ್ಕ ನೀವು ನಮ್ಗೆ ಉತ್ತರ ಕೊಡಬೇಡಿ, ಮೊನ್ನೆ ನಿಮ್ ಪತ್ರನೂ ಬಂದು ತಲುಪ್ತು ನನಗೆ, ಪಿಂಚಣಿಗಳ ಬಗ್ಗೆ ಏನಾಯ್ತು ಅಂತ ಹೇಳಿದಾಗ ನೇರವಾಗಿ ಕೇಂದ್ರ ಸರ್ಕಾರ ಇದಕ್ಕೆ ಹೊಣೆ ಅಂತ ಹೇಳ್ತಿದ್ದೀರಾ. ರೂಪಕ್ಕ, ನೀವು ಕೇಂದ್ರ ಸರ್ಕಾರನ ಬೆರಳೆತ್ತು ತೋರಿಸೋದಕ್ಕಿಂತ ನಿಮ್ಮ ಮಾತೃದೇವೋ ಭವ ಪಿತೃದೇವೋ ಭವ ಅನ್ನಂತಹ ನಿಮ್ಮ ತಂದೆಯವರು ಇವತ್ತು ಆಹಾರದ ಸಚಿವರಾಗಿದ್ದಾರೆ, ಸಮಾಜ ಕಲ್ಯಾಣ, ಅದಕ್ಕೆ ಆಹಾರ ಸಚಿವರಾಗಿ ಸಮಾಜ ಕಲ್ಯಾಣದ ಸಚಿವರಾಗಿದ್ದಾರೆ. ಸಮಾಜ ಕಲ್ಯಾಣದಲ್ಲಿ ನಿಮ್ ತಂದೆಯವ್ರ ಮನ್ಸು ಮಾಡಿದ್ರೆ ಏನ್ ಬೇಕೋ ಮಾಡ್ಬೋದಪ್ಪ. ನೀವ್ ಹೇಳ್ತಾ ಇರ್ತೀರಾ KGF ನನಗೆ ರಾಜಕೀಯ ಭಿಕ್ಷೆ ಕೊಟ್ಟಿರ್ತಕ್ಕಂಥದ್ದು. KGF ನಿಮ್ ಭಿಕ್ಷೆ ಇಟ್ಟಿರ್ಬೇಕಾದ್ರೆ, KGF ಮತದಾರರು ನಿಮ್ ಭಿಕ್ಷೆ ಇಟ್ಟಿದಾರಾದ್ರೆ, ಆ ಭಿಕ್ಷೆ ಕೊಟ್ಟಂತವ್ರಿಗೆ ನಿಮ್ಮ ಪ್ರತಿಫಲವಾಗಿ ಪಿಂಚಣಿಗಳನ್ನ ಕಡಿತ ಮಾಡೋದೇನಾ ಅಂತ ನಾನು ಕೇಳಿದ್ದೆ. ನೀವು ಒಂದು ಉತ್ತರ ಕೊಟ್ಟಿದ್ದೀರಾ, ನೀವು ಇದು ಕೇಂದ್ರ ಸರ್ಕಾರದ ಒಂದು ನಿರ್ದೇಶನದಂತೆ ನಾವು ಇದು ಮಾಡಿದ್ದೀರಿ ಅಂತ. ನಿಮ್ಮ ಉತ್ತರಕ್ಕೆ ಅದನ್ನ ನಾನು ಸ್ವೀಕರಿಸಲ್ಲ. ಯಾಕೆ ಸ್ವೀಕರಿಸಲ್ಲ ಅಂತಂದ್ರೆ, ನೀವು ಚುನಾವಣೆ ಕೊಟ್ಟಿರ್ತಕ್ಕಂಥ ಎಲ್ಲ ಪ್ರಣಾಳಿಕೆಗಳನ್ನು ನೀವು ಸುಳ್ಳು ಭರವಸೆಗಳನ್ನು ಕೊಟ್ಟಿದ್ದೀರಾ. ಇವತ್ತು ಅದನ್ನೆಲ್ಲ ಬಿಟ್ಟು ಇದನ್ನ ನಿಮ್ಮನ್ನ ಒಂದು ನೇರ ಪ್ರಶ್ನೆ ಕೇಳ್ತೀನಿ. ನಮ್ಮ ಸಂಪಂಗಿ ಮಾಜಿ ಶಾಸಕರಾದಂತವ್ರು ನಿಮ್ಮ ಮೇಲೆ ಆರೋಪ ಮಾಡ್ತಾರೆ, ಜಮೀನ್ ಆರೋಪ. ನೀವು ನಿಮ್ಮ ಹಿಂಬಾಲಕರನ್ನ ಬಿಟ್ಟು ಅವ್ರ ಮೇಲೆ ಆರೋಪ ಮಾಡಿಸ್ತೀರಾ. ಜನರಿಗೆ ನೀವು ಏನ್ ಸಂದೇಶವನ್ನು ಕೊಡ್ತಾ ಇದ್ದೀರಾ? ನಿಮ್ಮಲ್ಲಿ ಅಧಿಕಾರ ಇಲ್ವಾ? ಅಧಿಕಾರ ಬೆಳೆಸ್ಕೊಳ್ಳೋದು ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಒಂದ್ ದಿವಸ ರಾಜೀನಾಮೆ ಕೊಟ್ಬಿಟ್ಟು ಹೊರಟೋಗಿ. ಯಾರೋ ಗೊತ್ತಿರ್ತಕ್ಕಂಥವ್ರು ಬಂದು ಅದನ್ನ ಹೆಂಗ್ ನಿಭಾಯಿಸ್ಬೇಕು ಅಂತ ತೋರಿಸ್ತಾರೆ. ನಿಮ್ಮಲ್ಲೇ ಅಧಿಕಾರ ಐತೆ, ಒಂದು ಎನ್ಕ್ವೈರಿ ಕಮಿಟಿ ಹಾಕ್ಬೋದಾಗಿತ್ತು. ನಿಮ್ ತಂದೆಯವರು ಸಚಿವರಾಗಿದ್ದಾರೆ, ಅದು ಸಮಾಜ ಕಲ್ಯಾಣದಲ್ಲಿ ಸಚಿವರಾಗಿರ್ತಕ್ಕಂಥವ್ರು, ಒಂದು ಎನ್ಕ್ವೈರಿ ಕಮಿಟಿ ಹಾಕ್ಸ್ಬೋದಾಗಿತ್ತು. ಹಾಕ್ಸಲ್ಲ.
ಯಾಕೆ ಅಂದ್ರೆ ಒಬ್ರಿಗೊಬ್ರು ಒಳಗಡೆ ಅಡ್ಜಸ್ಟ್ಮೆಂಟ್ ಇಲ್ಲ. ಈ ಅಡ್ಜಸ್ಟ್ಮೆಂಟ್ ಇಲ್ಲ ಅಂದ್ರೆ ಕೂಡಲೇ ಡಿಪಾರ್ಟ್ಮೆಂಟ್ ಬರೀರಿ, ಕೂಡಲೇ DC ಅವ್ರಿಗೆ ಬರೀರಿ, ತಹಸೀಲ್ದಾರ್ಗೆ ಹೇಳ್ರಿ, ಅಥವಾ ವಿಧಾನಸಭೆಯಲ್ಲಿ ಮಾತಾಡ್ಬೇಕಂತಂದ್ರೆ ನನ್ ಮೇಲೆ ಇಂತ ಆರೋಪ ಬರ್ತಾ ಐತೆ, ಈ ಜಮೀನು ಅಕ್ರಮವಾಗಿ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಆರೋಪ ಬರ್ತಾ ಐತೆ, ಇದನ್ನ ಕೂಡಲೇ ಒಂದು ಎನ್ಕ್ವೈರಿ ಮಾಡಿ ಒಂದು ರಿಪೋರ್ಟ್ ಕೊಡಿ, ನನ್ಗೆ ಒಳ್ಳೆ ಹೆಸರು ಬರಬೇಕು ಅನ್ನೋದು ಒಂದು ಎನ್ಕ್ವೈರಿ ಕಮಿಟಿನ ಹಾಕಕ್ಕೆ ಹೇಳಿ. ಅದನ್ನ ಬಿಟ್ಟು ನೀವು ನಿಮ್ಮ ಮೇಲೆ ಅವರು, ಅವ್ರ ಮೇಲೆ ಇವ್ರು ಮಾತಾಡ್ತಾ ಇದ್ರೆ ಇದು ಸರಿ ಇಲ್ಲ. ಈಗ ಮೊದಲನೇದಾಗಿ ನಿಮ್ಮನ್ನು ಕೇಳ್ತಕ್ಕಂತ ಇವತ್ತಿನ ದಿನ ಪ್ರಶ್ನೆ, 498 ರೈತರು ನಮ್ಮ TAPMC ಒಂದು ನಿರ್ದೇಶನದ ಒಂದು ಸಂಘದಿಂದ ಚುನಾವಣೆಗೆ ಹೋಗೋದಕ್ಕೆ ಅವ್ರಿಗೆ ಅರ್ಹ ಇಲ್ಲ ಅಂತ ಬಂದ್ರು ನೀವು ಯಾಕೆ ಇನ್ನ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ? ಸೊ ನಮ್ಮ ಜನ ಕೇಳ್ತಿದ್ದಾರೆ, ನಮ್ಮ ಕೆಜಾಪ್ ಕ್ಷೇತ್ರ ಜನ ಕೇಳ್ತಿದ್ದಾರೆ, ಸಂಪಂಗಿ ಅವರು, ರೂಪಾ ಅವರು ಏನಾದ್ರೂ ಒಳಗಡೆ ಒಪ್ಪಂದ ಮಾಡ್ಕೊಂಡಿದಾರ ಅಂತ ಪ್ರಶ್ನೆ ಎದ್ದೈತೆ. ಇದು ನಾನ್ ಕೇಳ್ತಾ ಇಲ್ಲ, ಇಲ್ಲಿರ್ತಕ್ಕಂಥ ಕಾರ್ಯಕರ್ತರು ಮತ್ತು ಇಲ್ಲಿರ್ತಕ್ಕಂಥ ಕೆಜಾಪಿನ ರೈತರು ಕೇಳ್ತಿರ್ತಕ್ಕಂಥ ಪ್ರಶ್ನೆ. ನೀವು ನಿಜವಾಗ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇಲ್ಲ ಅಂತಂದ್ರೆ ಕೂಡಲೇ ಇದನ್ನ ಎಚ್ಚೆದ್ಕೊಂಡು ನೋಡಿ, ನಿಮ್ಮ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ಇದು ಏನಾಗೈತೆ ಎತ್ತಾಗೈತೆ ಅಂತೇಳಿ ಇಲ್ಲಿ 498 ಜನರು ಯಾರಿದ್ದಾರೆ ಇವ್ರಿಗೆಲ್ಲ ನ್ಯಾಯ ಕೊಡಿಸೋಂಥದ್ದನ್ನ ನೀವು ಮಾಡಿ ಅಂತೇಳಿ ನಾನು ನಿಮ್ಮನ್ನ ಕಳಕಳೆಯಿಂದ ಕೇಳ್ಕೊಳ್ತಾ ಇದ್ದೀನಿ. ಅದೆಲ್ಲ ಬಿಟ್ಟು ಮತ್ತೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಮಾನ್ಯ ಸಂಪಂಗಿಯಣ್ಣನವರೇ, ಬಹುಶಃ ಈ ಮಾಧ್ಯಮ ಗೋಷ್ಠಿ ಆದ ನಂತರ ನೀವು ನಿಮ್ಮ ಹಿಂಬಾಲಕನ ಬಿಟ್ಟು ನನ್ನ ಮೇಲೆ ಮಾಡಿಸ್ತೀರಾ ಅಥವಾ ಬಿಡ್ತೀರಾ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಈ ಒಂದು 3 ತಿಂಗಳಿಂದ ನೋಡ್ತಾ ಇದ್ದೀನಿ, ನೀವೊಂದು ಮಾತಾಡಿದ್ರೆ ಇನ್ನೊಬ್ರು ಯಾರೋ ಮಾತಾಡ್ತಾರೆ, ಅವರೊಬ್ರು ಮಾತಾಡಿದ್ರೆ ಇನ್ನೊಬ್ರು ಯಾರೋ ಮಾಡ್ತಾರೆ. ನಾನು ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನೀವು ಎಲ್ಲಿ ಟೈಮ್ ಕೊಟ್ರೆ ನಾನು ಅಲ್ಲಿ ಬರಕ್ ಚರ್ಚೆಗೆ ಸಿದ್ಧ. ಇದ್ರಲ್ಲಿ ಆಗಿರ್ತಕ್ಕಂಥ ಅಕ್ರಮಗಳು, ಇದ್ರಲ್ಲಿ ಆಗಿರ್ತಕ್ಕಂಥ ಒಂದು ಬೇಜವಾಬ್ದಾರಿತನ, ಇದ್ರಲ್ಲಿ ಆಗಿರ್ತಕ್ಕಂಥ ಒಂದು ಕುತಂತ್ರಗಳನ್ನ ನಾನು ಎಳೆಯಾಗಿ ಬಿಡಿಸಿಡ್ತೀನಿ ಮುಂದೆ. ನೀವು ನಿಮ್ಮ ಹಿಂಬಾಲಕರನ್ನ ಬಿಟ್ಟು ನನ್ನ ಮೇಲೆ ಪ್ರೆಸ್ ಮೀಟ್ ಮಾಡೋದು, ಇಲ್ಲಿರ್ತಕ್ಕಂಥ ರೈತರ ಮೇಲೆ ಪ್ರೆಸ್ ಮೀಟ್ ಮಾಡೋದು, ಅದನ್ನ ಬಿಟ್ಟು ನೇರವಾಗಿ ಸವಾಲು ಸ್ವೀಕರಿಸಂಗಿದ್ರೆ ನೀವು ಹೇಳಿ ಎಲ್ಲಿ ಬೇಕು, ನಾನು ಡಾಕ್ಯುಮೆಂಟ್ ಸಮೇತ ಬರ್ತೀನಿ. ಎರಡನೇದು, ನೀವು ಬಹಳ ದೊಡ್ಡ ವ್ಯಕ್ತಿ, ನೀವು ಒಂದ್ಸಲ ಶಾಸಕರಾಗಿದ್ದೀರಾ ನೋಡಿ. ನಮ್ ಕೆಜಾಪ್ ನಾವು ಎಂತ ಮುಗ್ಧತೆ ಜನಗಳಂತಂದ್ರೆ, ನೀವು ಇಲ್ಲ ಅಂತ ಹೇಳಿ ಕಾರಣಾಂತರಗಳಿಂದ ಪಾಪ ನೀವು ಏನಕ್ಕೆ ಕಂಟೆಸ್ಟ್ ಆಗಿಲ್ಲ ಅಂತ ನಿಮಗ್ ಗೊತ್ತು, ಕ್ಷೇತ್ರ ಜನಕ್ಕೆ ಗೊತ್ತು, ನಾವ್ ಅದ್ ಹೇಳಂಗಿಲ್ಲ. ನೀವು ಆ ತರ ಆದ್ರೂ ಸಹ ನೀವು ಆ ರೀತಿ ಕಂಟೆಸ್ಟ್ ಮಾಡೋ ಪಕ್ಷ ನಿಮಗೆ ಒಂದು ಜವಾಬ್ದಾರಿ ಕೊಟ್ಟಿಲ್ಲ ಅಂದ್ರೂ ಸಹ ನಿಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ತಾಯಿ ಸಮಾನರಾದಂತ ರಾಮಕ್ಕ ಅವ್ರನ್ನ ನೀವು ಚುನಾವಣೆಗೆ ನಿಲ್ಸಿದ್ರಿ. ಅವ್ರನ್ನು ಸಹ ನಿಮಗಿಂತ ಹೆಚ್ಚಿನ ಮತಗಳಲ್ಲಿ ಗೆಲ್ಸ್ಕೊಟ್ರು ನಮ್ ಕೆಜಾಪ್ ಜನತೆ. ಆದ್ರೆ ಸಂಪಂಗಿ ಸರ್, ನೀವು ಆ ಜನತೆಗೆ ಕೃತಜ್ಞತೆ ತೀರಿಸ್ಕೊಳ್ಳೋದು ಎಲ್ಲೂ ಅಂತಂದ್ರೆ ನಿಮ್ಮ ಒಂದು ಕುಟುಂಬದ ಹೆಸರುಗಳನ್ನ ಇಲ್ಲಿ ಇಟ್ಕೊಂಡು ನನ್ನ ರೈತರನ್ನ, ಈ ಕೆಜಾಪ್ ಅಲ್ಲಿ ಇಟ್ಟು ಬೆಳೆದಿರ್ತಕ್ಕಂಥ ರೈತರನ್ನ ಡಿಲೀಟ್ ಮಾಡೋದು ಎಷ್ಟರ ಒಟ್ಟಿಗೆ ನ್ಯಾಯ ಅಂತ ನಾನು ನಿಮ್ಮನ್ನ ಅವಾಗೆ ಕೇಳಿದ್ದೀನಿ. ಆದ್ರಿಂದ ನೀವು ನಿಜವಾಗ್ಲೂ ಪ್ರೆಸ್ ಮೀಟ್ ಇನ್ನೊಂದು ಮಾಡೋದ್ ಬಿಟ್ಟು ಬಾಪ ನಾನ್ ರೆಡಿ ಇದ್ದೀನಿ ಅಂದ್ರೆ ನಮ್ಮ ಮಾಧ್ಯಮದ ಮುಂದೆನೆ ಏನ್ ಸರ್ ರೆಡಿ ಅಂದ್ರ ಕದ ನೀರಂತ ನಾವೆಲ್ಲ ಬರ್ತೀರಿ, ನಿಮ್ಗೆ ಪೂರ್ತಿಯಾಗಿ ತೋರಿಸ್ಕೊಡ್ತೀರಿ ನಾವು ಏನ್ ಅಕ್ರಮಗಳು ನಡೆದೈತೆ ಅಂತ. ದಯವಿಟ್ಟು ಇನ್ನೊಂದು ಮನವಿ ನಿಮ್ಮಲ್ಲಿ, ನೀವು MLA ಆಗ್ಬಿಟ್ಟಿದೀರಾ, ನಿಮ್ಮ ಅಮ್ಮ ಅವರು MLA ಆಗ್ಬಿಟ್ರು, ಅದಾದ ನಂತರ ನಿಮ್ಮ ಮಗಳನ್ನ 2 ಸಾರಿ MLA ಆಗ್ಬೇಕಂತ ಕನಸು ಕಟ್ರಿ, ಅದು ಭಗ್ನವಾಯ್ತು. ಈ ಸಲ ನನಗೆ ಗೊತ್ತಿಲ್ಲಪ್ಪ, ನಿಮ್ ಮನ್ಸಲ್ಲಿ ನೀವ್ ಆಗ್ಬೇಕು ಅನ್ಕೊಂಡಿದಿರೋ, ನಿಮ್ಮ ಮಗ ಆಗ್ಬೇಕು ಅನ್ಕೊಂಡಿದಿರೋ, ಅಥವಾ ಮತ್ತೆ ನಿಮ್ ಮಗಳೇ ಆಗ್ಬೇಕು ಹಾಕೊಂಡಿದಿರೋ, ಅದು ನಿಮಗೆ ವೈಯಕ್ತಿಕವಾಗಿ ಬಿಟ್ಟಂತದ್ದು. ಆದ್ರೆ ಕೆಜಾಪ್ ಜನತೆ ನಿಮ್ಮನ್ನ ನಂಬ್ಕೊಂಡು, ಭಾರತೀಯ ಜನತಾ ಪಾರ್ಟಿ ನಂಬ್ಕೊಂಡು ನಿಮಗೆ ಮತವನ್ನ ಹಾಕಿ 2 ಸಲ MLA ಮಾಡಿದ್ರಲ್ಲ, ಅಟ್ಲೀಸ್ಟ್ ಈ ಕೆಜಾಪ್ ಕ್ಷೇತ್ರದ ಜನತೆಗೆ ಒಂದು JDP-ನೋ ಒಂದು TP-ನೋ ಈ ತರ TAPMC ಅಧ್ಯಕ್ಷ ಪದವಿ ಆದ್ರೂ ಬಿಟ್ಕೊಟ್ಟು ಅವರ ಕೃತಜ್ಞತೆಗೆ ಪಾತ್ರರಾಗಿ ಅಂತೇಳಿ ನಾನು ನಿಮ್ಮನ್ನ ಕೈ ಎತ್ತಿ ಬೇಡ್ಕೊಳ್ತಾ ಇದ್ದೀನಿ ಸಂಪಂಗಿ ಸರ್. ಎಲ್ಲ ನನಗೆ ಬೇಕು, ಪ್ರತಿಯೊಂದು ನನ್ನಲ್ಲೇ ಇರಬೇಕು. ನೋಡಿ, JP ಎಲೆಕ್ಷನ್ ಬಂತು, ಇನ್ನ ಅವಾಗ ಕಂಟೆಸ್ಟ್ ಆಗಿದ್ದೆ, ಅಶ್ವಿನಿ ಮೇಡಮ್ ಅವ್ರನ್ನ ಹಾಕಿದ್ರಿ, ಅವತ್ತು ಯಾರಿಗೂ ನೀವು ಒಂದ್ ಚಾನ್ಸ್ ಮಾಡ್ಕೊಟ್ಟಿಲ್ಲ. MLA ಎಲೆಕ್ಷನ್ ಬಂತು, ಬಹುಶಃ ನಾನು ಕೇಳಿದ್ದೆ, ನನ್ ಬಿಟ್ಟು ಇನ್ನ ಅನೇಕರು ಕೇಳಿದ್ರು, ಯಾರಿಗೂ ಅವಕಾಶ ಕೊಟ್ಟಿಲ್ಲ. ಬೇಡ ಬಿಡಿ, ನೀವು ದೊಡ್ಡವರು, ನಿಮ್ ಪಕ್ಕದಲ್ಲಿ ನಿಂತ್ಕೊಳ್ಳೋಕೆ ನಮ್ಗೆ ಅರ್ಹತೆ ಇಲ್ಲ, ಯಾಕಂದ್ರೆ ನೀವು ರಾಜಕೀಯ ಗುರುಗಳು, ನಾವೇನೋ ನಮ್ ಪಾಡಿಗೆ ನಾವೇನೋ ಮಾಡ್ಕೊಂಡಿದ್ರಿ. ಹಾಗಂತೇಳಿ ನನ್ ರೈತರಿಗೆ ಅನ್ಯಾಯ ಆಗ್ತಾ ಇದ್ರು ನಾವ್ ನೋಡ್ಕೊಂಡ್ ಕೂತ್ರೆ ಈ ಕ್ಷೇತ್ರದಲ್ಲಿ ಹುಟ್ಟು ಬೆಳೆದು ನಮ್ಗಿಲ್ಲ. ಮತ್ ಕೊನೆಯಲ್ಲಿ ಒಂದೇ ಒಂದ್ ಮಾತು ನಿಮ್ಮನ್ನ ಕೇಳ್ಕೊಳ್ತಾ ಇದೀನಿ ಸಂಪಂಗಿ ಅಣ್ಣ, ನೀವು ನಿಜವಾಗ್ಲೂ ಕೆಜಾಪ್ ಮಣ್ಣಿನಲ್ಲಿ ಇರ್ತಕ್ಕಂತ ಒಂದು ಆ ತಾಯಿಗೆ ನೀವು ಬೆಲೆ ಕೊಡ್ಬೇಕು.
KGF ಕ್ಷೇತ್ರದಾಗ ಇರತಕ್ಕಂತ ನಮ್ಮ ರೈತರಿಗೆ ಆ ಸಂಘ ಮಾಡತಕ್ಕಂಥ ನಿಮ್ಗೂ ಗೊತ್ತು. ಏನೋ ಒಬ್ಬ ರೈತಗೆ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಒಂದು ಅನುದಾನದಲ್ಲಿ, ರಾಜ್ಯ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಒಂದು ಸಬ್ಸಿಡಿಗಳು ಅವ್ರಿಗೆ ಬಂದ್ರೆ ಒಂದೊತ್ತು ಊಟಕ್ಕೆ ಸಿಗತ್ತೆ, ಒಂದೊತ್ತು ಆ ಹೊಲ ಉಳಿ ಆ ಗೊಬ್ಬರ ಗಿಬ್ರ ಬಂತಂದ್ರೆ ಅವ್ರೊಂದ್ ಸ್ವಲ್ಪ ನೆಮ್ಮದಿಯಿಂದ ಜೀವನ ಮಾಡ್ಬೋದು. ಇವತ್ತಿನ ಪರಿಸ್ಥಿತಿ ಮಳೆ ಇಲ್ಲ, ಎಂತದೂ ಇಲ್ಲ. ಕನಿಷ್ಠ ಪಕ್ಷ ಆ ರೈತನಾಗಿ ಹುಟ್ಟಿರ್ತಕ್ಕಂಥವನ್ಗಾದ್ರೂ ಆ ಪದವಿಯನ್ನ ಬಿಟ್ಕೊಡಿ ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ಕನಿಷ್ಠ ಪಕ್ಷ ನೀವು MLA ಆದ್ರಿ, ನಿಮ್ ಮಗಳು ಜಡ್ಪಿ ಮಾಡಕಂತ ಹೋದ್ರಿ, ಜಡ್ಪಿ ಆದ್ರು, ಅದೆಲ್ಲ ಪ್ರತಿಯೊಂದು ಒಂದೇ ಕುಟುಂಬಕ್ಕೆ ಅಂತಂದ್ರೆ ನಮ್ KGF ತಾಲೂಕಲ್ಲಿ ಇಟ್ಟಿರ್ತಕ್ಕಂಥವ್ರು ಏನ್ ಮಾಡ್ಬೇಕು ಹೇಳಿ ಸಂಪಾದನೆ. ಇಲ್ಲ ನೀವು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡಿ, ಈಗ ಹೆಂಗೋ ನನ್ಗೆ ಗೊತ್ತಿಲ್ಲ, ನೆಕ್ಸ್ಟ್ ಏನ್ ಸ್ಟೇಟ್ಮೆಂಟ್ ಕೊಡಿಸ್ತೀರಾ ನಿಮ್ಮವ್ರ ಮೇಲೆ, ಅಂದ್ರೆ ನನ್ನ ಮೇಲೆ ನಿಮ್ಮವ್ರ ಕಡೆಯಿಂದ. ಇಲ್ಲ ನೀವು ಹೇಳ್ಬಿಡಿ KGF ತಾಲೂಕ್ ನಂದು, ಯಾವ ಚುನಾವಣೆಗೆ ಯಾರು ಸ್ಪರ್ಧೆ ಮಾಡಬಾರ್ದು, KGF ತಾಲೂಕ್ ನಂದು, BJP ನಂದು, BJP ನಾನು ಹೇಳ್ದಂಗೆ ಕೇಳೋದು, BJP ಕೋಲಾರಲ್ಲಿ KGF ಅಲ್ಲಿ BJP ನಾನೇ ಒಂಥರ ಸುಪ್ರೀಮು ಹಿಟ್ಲರ್ ಅಂತ ಹೇಳ್ಬಿಡಿ. ನಮ್ ರೈತರಾಗಿರ್ಲಿ ಇಲ್ಲಿರ್ತಕ್ಕಂಥವ್ರು ಯಾರು ಕೇಳಕ್ ಹೋಗಲ್ಲ. ಆದ್ರೆ ಇಲ್ಲಿ ಇಟ್ಟಿರ್ತಕ್ಕಂಥ ಒಂದು ಧರ್ಮದಿಂದ ನಮಗ್ ಕೇಳೋ ಹಕ್ಕಿಂದ ನಿಮ್ಮನ್ನ ಕೇಳ್ತಾ ಇದೀನಿ. ನಾಳೆ ಮತ್ತೆ ಕೇಳ್ಬೇಡಿ ನೀನ್ ಯಾವ ಪಾರ್ಟಿ ಅಂತ ನಿಮ್ಮವ್ರು ಕೇಳ್ತಾರೆ. ನಾನು KGF ಅಲ್ಲಿ ಇಟ್ಟಿರ್ತಕ್ಕಂಥ ಒಬ್ಬ ಮಣ್ಣಿನ ಮಗನಾಗಿ ನನಗಿರೋ ಹಕ್ಕಲ್ಲಿ ಇಷ್ಟು ಜನ ರೈತರು ಬಂದಿರೋದ್ರಿಂದ ನಾನು ಕೇಳ್ತಾ ಇದ್ದೀನಿ. ದಯವಿಟ್ಟು ಈ ಒಂದು ಅಕ್ರಮ ಡಿಲೀಟ್ ಏನ್ ಮಾಡಿದ್ರೆ ಸರಿಪಡಿಸ್ಕೊಳ್ಳಿ. ನೀವು ಹುಟ್ಟುಗಾರರಿಂದ ಹೋರಾಟಗಾರರು, ನಾನು ಅದನ್ನ ಬೆಲೆ ಕೊಡ್ತೀನಿ. ಆದ್ರೆ ನಾವು ಸಹ ಇವಾಗ ನಿಮ್ಮನ್ನ ನೋಡಿ ಹೋರಾಟಗಳನ್ನ ಕಲಿತಾ ಇದ್ದೀರಿ. ನಮ್ಮ ಮಾಧ್ಯಮದವ್ರು ಕೇಳಿದ್ರು ಮುಂದಿನ ನಡೆ ಏನು ಅಂತ. ಇದು ಸರಿ ಹೋಗಿಲ್ಲ ಅಂದ್ರೆ KGF ತಾಲೂಕಿನ ರೈತರ ಆಕ್ರೋಶ, KGF ತಾಲೂಕಿನ ರೈತರ ಒಂದು ನೋವು, ಅವ್ರ ಕೂಗು, ಅವ್ರ KGF ಕ್ಷೇತ್ರ ರೈತರ ಮೇಲೆ ಇದ್ರೆ ಹೆಂಗಿರತ್ತೆ ಅಂತ ಮುಟ್ಟು ನೋಡ್ಕೊಳ್ಳೋಂತ ಒಂದು ಹೋರಾಟವನ್ನ ನಮ್ಮಿರ್ತಕ್ಕಂಥ ನಾಯಕರು, ಇಲ್ಲಿರ್ತಕ್ಕಂಥ KGF ರೈತರು ಮಾಡ್ಬೇಕಾಗತ್ತೆ ಅಂತ ಎಚ್ಚರಿಸ್ತಾ ಇದ್ದೀನಿ. ಮತ್ತೆ ಮಾನ್ಯ ರೂಪಕಲಾ ಮೇಡಮ್ ಅವರು, ಅಭಿವೃದ್ಧಿಯ ಅಧಿಕಾರರು, ಎಂತದದು ರೈತರ ಪರವಾಗಿ ನಿಲ್ತಕ್ಕಂಥ ಒಂದು ಹೆಣ್ಣಿನ ದೇವತೆ ಆಗಿರ್ತಕ್ಕಂಥ ರೂಪಕ್ಕ ಮೇಡಮ್ ಅವರೇ, ಇದು ದಯವಿಟ್ಟು ಕಣ್ತಗ ನೋಡಿ ಬೇಗ ಈ 498 ರೈತರು ಏನ್ ಡಿಲೀಟ್ ಆಗತ್ತೆ. ನಿಮಗೇನಾದ್ರೂ ಈ ಕ್ಷೇತ್ರದ ರೈತರ ಮೇಲೆ ಸ್ವಲ್ಪನಾದ್ರೂ ಕಾಳಜಿ ಇತ್ತು ಅಂತಂದ್ರೆ, ನಿಮ್ಗೇನಾದ್ರೂ ಈ ಕ್ಷೇತ್ರದ ಮೇಲೆ ಸ್ವಲ್ಪ ಆದ್ರೂ ಗೌರವ ಇತ್ತಂದ್ರೆ ಈ ಲೋಪಗಳನ್ನ ತಿದ್ದೆ ಮಾಡಿ, ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನದಲ್ಲಿ, ಈ ನಮ್ಮ ಚುನಾವಣೆ ಆಯೋಗ ಕೊಟ್ಟಿರ್ತಕ್ಕಂಥ ಒಂದು ಕರ್ತವ್ಯದಲ್ಲಿ ಇದನ್ನ ಸರಿಪಡಿಸ್ಬೇಕು. ಇಲ್ಲಾಂದ್ರೆ ಹೋರಾಟದ ಬಿಸಿ ನಿಮಗೂ ಮುಟ್ಟಬೇಕಾಗತ್ತೆ ಅಂತೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ.